ಸನ್ಮಾನ್ಯ ಸೋಷಿಯಲ್ ವೆಲ್ಫೇರ್ ಸಚಿವರು ತಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಂತಾ ಇದ್ದಾರೆ. ಅವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಹೇಳಿ ಒಂದು ನಿರ್ಣಯಕ್ಕೆ ಬರಬೇಕಾಗಿ ಸೂಚನೆ. ನಿಮಗೂ ಸಂಬಂಧ ಇದೆ. ಕೇಂದ್ರ ಸರ್ಕಾರ ಖಂಡನೆ ಮಾಡಿದೆ, ಬಿಜೆಪಿ ಖಂಡನೆ ಮಾಡಿದೆ. ಇದಕ್ಕೆ ಈ ಖಂಡನೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಅತ್ಯಂತ ಹಿರಿಯ ನಾಯಕರು. ಈ ರಾಜ್ಯದಲ್ಲಿ ನಾನಾ ಹುದ್ದೆಗಳಲ್ಲಿ ಕೆಲಸ ಮಾಡಿ ಇವತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಒಬ್ಬ ನಮ್ಮ ರಾಜ್ಯದ ಹೆಮ್ಮೆಯ ಪುತ್ರ ಅವರು. ಕರ್ನಾಟಕ ಸರ್ಕಾರ ಅವರಿಗೆ ದಲಿತರು ಕಾರಣಕ್ಕೆ ಅವಮಾನ ಮಾಡಿರುವಾಗ ಅದರ ಬಗ್ಗೆ ವಿರೋಧ ಪಕ್ಷದವರು ಇಷ್ಟು ತಾತ್ಸಾರ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಇವರು ಕೂಡ ದಲಿತ ವಿರೋಧಿಗಳು. ಅಲ್ಲಿ ಖರ್ಗೆ ಅವರಿಗೆ ಅವಮಾನ ಮಾಡಿರೋದು ಬಿಜೆಪಿ ಅವರು. ಇವತ್ತು ಈ ಬಿಜೆಪಿ ಪ್ರತಿಪಕ್ಷದವರು ಅಲ್ಲಿಯ ಬಿಜೆಪಿ ಕಾರ್ಯಕರ್ತರನ್ನು ಸಮರ್ಥನೆ ಮಾಡುವ ರೀತಿಯಲ್ಲಿ ಸದನದಲ್ಲಿ ನಡೆದುಕೊಂಡು ಇವತ್ತು ಆ ಮಾಡಿರುವ ಅಪರಾಧದ ಕೃತ್ಯ, ಸಂವಿಧಾನ ಬಾಹಿರ ಕೃತ್ಯ, ದಲಿತರ ಅವಮಾನಕ್ಕೆ ಇವತ್ತು ಇವರು ಕೂಡ ಪರೋಕ್ಷವಾಗಿ ಬೆಂಬಲಿಸ್ತಾ ಇದ್ದಾರೆ. ಈ ವಿಷಯದಲ್ಲಿ ಸರ್ವಾನುಮತದಿಂದ ಈ ಖಂಡನಾ ನಿರ್ಣಯವನ್ನ ಮಾಡಬೇಕು ಅಂತೇಳಿ ಸದಸ್ಯರು ಕೇಳ್ತಾ ಇದ್ದಾರೆ, ಮಾನ್ಯ ಮಂತ್ರಿಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಕೈ ಜೋಡಿಸೋದು ಬಿಟ್ಟು ಅದನ್ನ ವಿರೋಧ ಮಾಡುವ ರೀತಿಯಲ್ಲಿ ಪ್ರತಿಪಕ್ಷದವರು ನಡೆದುಕೊಳ್ತಾ ಇದ್ದಾರೆ. ಖರ್ಗೆ ಅವರ ಅವಮಾನಕ್ಕೆ ಇವರು ಇವರು ಬೆಂಬಲ ಕೊಡ್ತಾ ಇದ್ದಾರೆ. ಇವರು ನಡೆದುಕೊಳ್ತಾ ಇದ್ದಾರೆ. ಸಾಕ್ಷಿ ಸಾಕ್ಷಿ ಇವರಿಗೆ ಏನಾದ್ರೂ ಆತ್ಮಸಾಕ್ಷಿ ಇದ್ದರೆ ಅಥವಾ ದಲಿತರ ಬಗ್ಗೆ ಗೌರವ ಇದ್ದರೆ ಖಂಡನಾ ನಿರ್ಣಯಕ್ಕೆ ಅವರು ಕೈ ಜೋಡಿಸಿ ಸದನದಲ್ಲಿ ಸರ್ವಾನುಮತದಿಂದ ಖಂಡನಾ ನಿರ್ಣಯವನ್ನು ಅಂಗೀಕಾರ ಮಾಡಿದ್ರೆ ಕೂಡ ಈ ವಿಷಯದಲ್ಲಿ ಇದೆ ಅಂತ ಒಪ್ಪಬಹುದು. ಸಾಕ್ಷಿ ರಾಷ್ಟ್ರದ ಅತ್ಯಂತ ಹಿರಿಯ ದಲಿತ ನಾಯಕರು, ಸ್ವಾಭಿಮಾನದ ಸಂಕೇತ, ಕರ್ನಾಟಕದ ಹೆಮ್ಮೆಯ ಪುತ್ರ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿದ್ದಾರೆ. ದಲಿತರು ಅನ್ನೋ ಕಾರಣಕ್ಕೆ ಅವಮಾನ ಮಾಡಿದ್ದಾರೆ. ಆದರೂ ಕೂಡ ಪ್ರತಿಪಕ್ಷದವರು ಮಲ್ಲಿಕಾರ್ಜುನರಿಗೆ ಅವಮಾನ ಆಗಿರೋದಿಲ್ಲ. ರಾಷ್ಟ್ರದ ಅತ್ಯುನ್ನತ ನಾಯಕನಿಗೆ ಅವಮಾನ ಖಂಡಿಸೋದಕ್ಕೆ ತಯಾರಿಲ್ಲ ಅಂತ ಇವರು ಅಲ್ಲಿಗೆ ಅಪರಾಧವನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ದಲಿತ ವಿರೋಧಿಗಳು ಇವರು. ದಲಿತರಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಈ ದೇಶದಲ್ಲಿ ಇವರು ಅದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಅವಮಾನ ಮತ್ತೊಂದು ಇಲ್ಲ. ಇದಕ್ಕಿಂತ ಸಂವಿಧಾನದ ಮೇಲೆ ಅತ್ಯಾಚಾರ ಮತ್ತೊಂದು ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.